ಸೊ ಇಡಿ ಬಂಧನದ ಭೀತಿಯಲ್ಲಿ ಸದ್ಯಕ್ಕಂತೂ ದದ್ದಲ್ ಅವರು ಅಜ್ಞಾತವಾಸದಲ್ಲಿದ್ದಾರೆ. ಅಧಿವೇಶನಕ್ಕೇನಾದರೂ ಹಾಜರಾಗ್ತಾರಾ ಇವತ್ತು? ಅಧಿವೇಶನ ನೆಪದಲ್ಲಿ ಇಡಿ ವಿಚಾರಣೆಗೆ ಗೈರಾಗ್ತಾರಾ? ಸ್ಪೀಕರ್ ಅನುಮತಿ ಪಡೆದು ಇಡಿ ಅವ್ರನ್ನ ಬಂಧಿಸುತ್ತಾ? ಹೀಗೆ ಅನೇಕ ಪ್ರಶ್ನೆಗಳಿದೆ. ದದ್ದಲ್ ಅವರು ಬೆಂಗಳೂರು ಹೊರಟಿದ್ದಾರೆ ಅಂತ ಅವ್ರ ಆಪ್ತರು ಹೇಳಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ವಾಲ್ಮೀಕಿ ನಿಗಮದ ಹಗರಣ ಹಿನ್ನೆಲೆಯಲ್ಲಿ ಇಡಿ ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥ ರಾಯಚೂರಿನ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಇಂದು ಬೆಳಗ್ಗೆ ರಾಯಚೂರಿನಿಂದ ತೆರಳಿದ್ದಾರೆ. ರಾತ್ರಿ ಬಂದಂಥವ್ರು ಬೆಳಗ್ಗೆ ಹೋಗಿರುವಂಥದ್ದು. ಯಾಕೆಂದರೆ ಇಡಿ ಬಂಧನದ ಭೀತಿಯಲ್ಲಿ ಅವರು ಅವಸರದಲ್ಲಿ ಹೋದ್ರ ಅಥವಾ ಅಜ್ಞಾತ ಸ್ಥಳಕ್ಕೆ ತೆರಳಿದ್ರ ಅನ್ನುವಂಥ ಅನುಮಾನಗಳು ಒಂದು ಕಡೆ ಆದರೆ, ಇಡಿ ಅಧಿಕಾರಿಗಳು ಅವ್ರನ್ನ ಬಂಧಿಸಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಯಾಕೆ ಅವರು ಅವಸರದಲ್ಲಿ ಹೋದ್ರು ಅನ್ನುವಂಥದ್ದು ಒಂದಾದರೆ, ಜೊತೆಗೆ ಅವರು ಬೆಳಗ್ಗೆ ಹೋಗಿರುವಂಥದ್ದು ಇದೇ ಕಾರಿನಲ್ಲಿ, ಅವರ ಆಪ್ತರಾದಂಥ ಶಿವಪ್ಪ ನಾಯಕ್ ಅನ್ನುವಂಥ ಕಾರಿನಲ್ಲಿ ಅವರು ಬೆಳಗ್ಗೆ ಅವರ ಮನೆಯಿಂದ ಹೊರಡ್ತಾರೆ. ನಂತರದಲ್ಲಿ ಈ ಕಾರನ್ನ ಬದಲಾಯಿಸಿ ಅವರು ಬೇರೆ ಕಾರಿನಲ್ಲಿ ಹೊರಡ್ತಾರೆ. ಈ ಕಾರು ಬದಲಾವಣೆ ಯಾಕಾಯಿತು ಅನ್ನುವಂಥದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಜೊತೆಗೆ ಅವರು ರಾತ್ರಿ ಬೆಂಗಳೂರಿನಿಂದ ಬರಬೇಕಾದ್ರೂ ಕೂಡ ಅವರು ಬೇರೆಯವರ ಕಾರಿನಲ್ಲಿ ಬರ್ತಾರೆ. ಹೀಗಾಗಿ ಅವರು ಕಾರ್ಗಳನ್ನು ಬದಲಾಯಿಸಿದ್ದು ಯಾಕೆ? ಜೊತೆಗೆ ಅವರ ಏನು ಫೋನ್ ಕರೆಗಳಿದೆ ಅದನ್ನು ಕೂಡ ಅವ್ರ ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಇಡಿಯ ಬಂಧನದ ಭೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ, ಅಜ್ಞಾತ ಸ್ಥಳಕ್ಕೆ ಹೋಗ್ತಾರ ಅನ್ನುವಂಥದ್ದು. ಜೊತೆಗೆ ನಾಳೆ ಇಡಿ ನೋಟಿಸ್ ಏನು ಕೊಟ್ಟಿರುವಂಥದ್ದು ವಿಚಾರಣೆಗೆ ಹಾಜರಾಗಲಿಕ್ಕೆ, ಅದಕ್ಕೆ ಹಾಜರಾಗ್ತಾರಾ ಇಲ್ಲುವಂಥದ್ದು ಕೂಡ ಅನುಮಾನಗಳಿದೆ. ಈಗ ಏನು ಈ ಒಂದು ಗಾಡಿಯ ಮಾಲೀಕರಾದಂಥ ಶಿವಪ್ಪ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ದದ್ದಲ್ ಅವ್ರನ್ನ ಮಂತ್ರಾಲಯದವರೆಗೂ ಕರೆದುಕೊಂಡು ಹೋಗಿದ್ದು ನಾನೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಕೇಳೋಣ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ. ಸರ್, ಈಗ ದದ್ದಲ್ ಅವರು ರಾತ್ರಿ ಎಷ್ಟು ಗಂಟೆಗೆ ಬಂದರು ರಾಯಚೂರಿಗೆ? ರಾಯಚೂರು ಎಷ್ಟು ಗಂಟೆ ಬಂದರೆ ನಮಗೆ ಗೊತ್ತಿಲ್ಲ ಸರ್. ನಾನು ಬೆಳಗ್ಗೆ ನಾವು ಆಶಾಪುರದಲ್ಲಿ ಮಂತ್ರಾಲಯಕ್ಕೆ ಹೋಗುವಂಥ ಅಣ್ಣ ನಾವು ರೆಡಿ ಆದ ಟೈಮಲ್ಲಿ ಅವ್ರ ಕಾರ್ ಬಂದ ಟೈಮಲ್ಲಿ ನಾವು ಸಾಹೇಬ್ರ ನೋಡಿ ಮಾತಾಡಿಸಿದ್ವಿ. ಎಲ್ಲಿಗೆ ಹೋಗ್ತೀರಪ್ಪ? ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಅಂತಂದ್ವಿ. ನಾನು ಬೆಂಗಳೂರಿಗೆ ಹೋಗ್ತೀನಿ, ಬರ್ತಂತ ನಿಮ್ಮ ಕಾರ್ಯ ಬರ್ತಂದ್ರೆ ನಮ್ಮ ಕಾರ್ನಲ್ಲಿ ಹೇಳಿದ್ವಿ, ಕುಂತ್ಕೊಂಡ್ರು. ಅವ್ರ ಕಾರಣ ನಮ್ಮ ಕಾರ್ನಲ್ಲಿ ಹೋದ್ವಿ, ಮಂತ್ರಾಲಯವ್ರಿಗೆ ಹೋದ್ವಿ. ಅವ್ರು ಡೈರೆಕ್ಟು ಬೆಂಗಳೂರಿಗೆ ನಾವು ಅಧಿವೇಶನಕ್ಕೆ ಹೋಗಿ ನಾಳೆ ಹೋಗ್ತಂತಿದ್ರು. ನಾವು ದರ್ಶನ ಮಾಡ್ಕೊಂಡು ಆಪ್ಷನ್ ಅಂತ. ಈ ಕಾರ್ನಲ್ಲಿ ಯಾರ್ಯಾರು ಇದ್ರಿ ಸರ್? ನಾನು ನಾಗೇಂದ್ರಪ್ಪನವರು MLA ಸಾಹೇಬ್ರು ಮೂರಕ್ಕೆ ಮಾತ್ರ. ಈಗಾಗಲೇ ಏನು ಇಡಿ ಬಂಧನಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ ಈಗ ಚರ್ಚೆಯಲ್ಲಿ ಇರುವಂಥದ್ದು. ಯಾಕೆಂದರೆ ಅವರು ಯಾರಿಗೂ ಕೂಡ ಸಿಗ್ತಾ ಇಲ್ಲ ದದ್ದಲ್ ಅವರು ಸಂಪರ್ಕಕ್ಕೆ ಅನ್ನುವಂಥ ವಿಚಾರದಲ್ಲಿ. ಇಡಿ ಅಧಿಕಾರಿಗಳೇನಾದರೂ ಅಲ್ಲಿಗೆ ಬಂದಿದ್ರಾ ನೀವೊಂದು ಈ ಪ್ರಯಾಣದ ಸಂದರ್ಭದಲ್ಲಿ? ಇಲ್ಲ ಸರ್, ಅಲ್ಲಿ ಮಂತ್ರಾಲಯದವ್ರಿಗೆ ಅಂತ ಯಾರು ಬಂದಿಲ್ಲ ಸರ್. ಮಂತ್ರಾಲಯದವರೆಗೆ ನಾವು ಮಂತ್ರಾಲಯ ಸರ್ಕಲ್ವರೆಗೆ ನಾವು ಇದ್ದೀವಿ ಸರ್. ಅಲ್ಲಿಂದ ಯಾರೂ ಬಂದಿಲ್ಲ. ಅಲ್ಲಿ ಸಾಹೇಬ್ ನಿಂದಿಸಿ ಮಾತಾಡಿಸಿ ಅವ್ರ ಕಾರಲ್ಲಿ ಹೋದ್ಮೇಲೆ ನಾವು ವಾಪಸ್ ಬಂದ್ವಿ ಸರ್. ಅಲ್ಲಿ ನಿನ್ನೆ ರಾತ್ರಿ ಏನು ಬಂದರು ಆ ಒಂದು ಸಂದರ್ಭದಲ್ಲಾಗಲಿ ಅಥವಾ ಬೆಳಗಿನ ಸಂದರ್ಭದಲ್ಲಾಗಲಿ ಇಡಿ ಅಧಿಕಾರಿಗಳಾಗಲಿ ಅಥವಾ ಇತರ ಅಧಿಕಾರಿಗಳು ವಿಚಾರಣೆ ಮಾಡುವಂಥದ್ದು ಏನಾದರೂ ನಡೀತಾ? ಇಲ್ಲ, ರಾತ್ರಿ ಬಂದಿದ್ದು ನಮಗೆ ಗೊತ್ತಿಲ್ಲ ಸರ್. ರಾತ್ರಿ ಬಂದಿದ್ದು ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಮಾಹಿತಿನೇ ಇದ್ದಿಲ್ಲ. ನಾವು ಅನ್ಎಕ್ಸ್ಪೆಕ್ಟೆಡ್ ಮಂತ್ರಾಲಯಕ್ಕೆ ಸಂಡೇ ಇರ್ತಾವನ ಮಂತ್ರಾಲಯಕ್ಕೆ ಹೋಗೋದು ರೆಡಿ ಆದ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಸಿಕ್ಕಿದ್ದು ಅಷ್ಟೇ. ಕಾರಿಗೆ ಜೊತೆಗೆ ಬಂದು ಅಷ್ಟೇ. ನಿನ್ನೆ ಯಾವ ಬಂದರು ಅವ್ರ ಮನೆಗೆ ಹೋದ್ರು ನನಗಂತೂ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಅವರು ಮೊಬೈಲನ್ನು ಯಾರು ಕೂಡ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಮತ್ತು ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಜನಕ್ಕೆ ಗೊತ್ತಿಲ್ಲ. ಅಂದರೆ ಅಧಿಕಾರಿಗಳು ಕೂಡ ಅವ್ರನ್ನ ನಿರೀಕ್ಷೆಯಲ್ಲಿ ಇದ್ದರೂ ಕೂಡ ಅವ್ರ ಕೈಗೆ ಅವ್ರು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅವರು ಅನ್ನುವಂಥ ವಿಚಾರ. ಈ ಒಂದು ವಿಚಾರದಲ್ಲಿ